ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮೋಟೋ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ವಿಡಿಯೋದಲ್ಲಿ ಒಂದು ಸೇಲ್ಗೆ ಬಂದಿರುವ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅಂದರೆ ಮಹೀಂದ್ರದವರ XUV 500 ವೆಹಿಕಲ್ ಇವತ್ತು ಸೇಲ್ಗೆ ಬಂದಿದೆ. ಬ್ಲ್ಯಾಕ್ ಕಲರ್ ವಿತ್ ಸನ್ ರೂಫ್ ಇರುವಂಥದ್ದು. ಅದೇ ರೀತಿ ಟಾಪ್ ಆ್ಯಂಡ್ ವೆಹಿಕಲ್ಲು ಆಟೋಮೆಟಿಕ್ ಗೇರ್ ಬಾಕ್ಸನ್ನು ಹೊಂದಿರುವ ವೆಹಿಕಲ್ ಇವತ್ತು ಸೇಲ್ಗೆ ಬಂದಿದೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಕ್ವಿಕ್ಕಾಗಿ ಬರುತ್ತೆ. ಇವತ್ತೇನು ಸೇಲಿಗೆ ಬಂದಿದೆ ಈ ವೆಹಿಕಲ್ಲು XUV ಮಹೀಂದ್ರದವರ XUV 500 ವೆಹಿಕಲ್ಲು 2016 ಮಾಡಲು, ಸೆಕೆಂಡ್ ಓನರು. ಬರೀ 1,50,000 ಕಿಲೋಮೀಟರ್ ಡ್ರೈವನ್ ಆಗಿರುವಂಥ ವೆಹಿಕಲ್ಲು. ನೀವು ನೋಡ್ತಿರ್ಬೋದು, ಈಗ ಬಂಪರ್ ಬಾಡಿ ಮೇಲೆ ಯಾವುದೇ ಒಂದು ಸ್ಕ್ರ್ಯಾಚಸ್ ಕೂಡ ಇರೋದಿಲ್ಲ. ಈವನ್ ಬಂಪರ್ ಆಗಿರ್ಬೋದು, ಬಾನೆಟ್ ಆಗಿರ್ಬೋದು, ಅದೇ ರೀತಿ ಟಾಪ್ ಕೂಡ ಆಗಿರ್ಬೋದು, ಅದೇ ರೀತಿ ವಿಂಡ್ಶೀಲ್ಡ್ ಕೂಡ ಮೇಲೆ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಸ್ಕ್ರ್ಯಾಚಸ್ ಕೂಡ ಇರೋದಿಲ್ಲ. ಅದೇ ರೀತಿ ಇದರಲ್ಲಿ ಈ ಏನಿದೆ ಈ XUV 500 ಕಾರಲ್ಲಿ ಹೆಡ್ಲೈಟ್ ವಿತ್ DRL ಇರುವಂಥದ್ದು. ಅದೇ ರೀತಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ವಿತ್ DRL ಇರುವಂಥದ್ದು. ಅದೇ ರೀತಿ ನೀವೇನು ನೋಡ್ತಿದ್ದೀರಿ ಇಲ್ಲಿ ಮಿರರು, ಇದು ಕ್ರೋಮ್ ಫಿನಿಶ್ ಇರುವಂಥದ್ದು. ಮಿರರ್ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಕ್ರೋಮ್ ಫಿನಿಶ್ ಮಿರರನ್ನು ಹೊಂದಿರುವಂಥದ್ದು. ಇನ್ನು ಇದರ ಸೈಡ್ ಪ್ರೊಫೈಲ್ಗೆ ಬಂದರೆ ಅಂದರೆ ಇದರ ನಾಲ್ಕು ಟೈರ್ ಏನಿದೆ ಇದು ಫುಲ್ಲು ಮ್ಯಾಗ್ವೀಲ್ ಆಗಿರುವಂಥದ್ದು. ವರ್ತ್ ರುಪೀಸ್ 1.2 ಲ್ಯಾಕ್ನ ಮ್ಯಾಗ್ವೀಲನ್ನು ಈ ಕಾರಲ್ಲಿ ಅಳವಡಿಸಲಾಗಿದೆ. ಅದೇ ರೀತಿ ನೀವೀಗ ನೋಡ್ತಿರ್ಬೋದು, ಸೈಡ್ ಪ್ರೊಫೈಲ್ ಕೂಡ ಯಾವುದೇ ಒಂದು ಸ್ಕ್ರ್ಯಾಚಸ್, ಈವನ್ ಡೆಂಟ್ ಕೂಡ ಇಲ್ಲ. ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರುವಂಥದ್ದು ಕಾರ್ ಇದು. ಅದೇ ರೀತಿ ನೀವು ನೋಡ್ತಿರ್ಬೋದು ಇಲ್ಲಿ ಸೈಡ್ ಮಿರರಲ್ಲಿ ಇಂಡಿಕೇಟರ್ ಕೂಡ ಮೌಂಟ್ ಆಗಿರುವಂಥದ್ದು. ಅದೇ ರೀತಿ ನೀವೀಗ ಏನು ನೋಡ್ತಿದ್ರಿ ಇದು XUV 500 ಇಂಟೀರಿಯರ್ ಸೆಕ್ಷನ್ನು. ಇದೀಗ ನೋಡ್ತಿರ್ಬೋದು ನೀವಿಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕ್ರೂಸ್ ಕಂಟ್ರೋಲ್ ಕೂಡ ಇರುವಂಥದ್ದು. ಅದೇ ರೀತಿ ಇದರಲ್ಲಿ LED ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇರುವಂಥದ್ದು ವಿತ್ ಬ್ಲೂಟೂತ್ ಆ್ಯಂಡ್ GPS. ಅದೇ ರೀತಿ ಫ್ರಂಟ್ ಎರಡು ಕಡೆ ಕೂಡ AC ಇವೆಂಟ್ ಇರುವಂಥದ್ದು. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ AC ಇವೆಂಟ್ ಕೂಡ ಇರುವಂಥದ್ದು. ಅದೇ ರೀತಿ 8 ಏರ್ ಬ್ಯಾಗ್ಸ್ ಅಂದರೆ 8 ಗಾಲಿ ಚೀಲ ಕೂಡ ಇರುವಂಥದ್ದು ಈ ಕಾರಲ್ಲಿ. ಮತ್ತು ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಆಟೋಮೆಟಿಕ್ ಗೇರ್ ಬಾಕ್ಸನ್ನು ಹೊಂದಿರುವಂಥ ಕಾರು. ಅದೇ ರೀತಿಯಲ್ಲಿ ನೋಡ್ತಿರ್ಬೋದು ನೀವು ಸನ್ ರೂಫ್ ಕೂಡ ಇರುವಂಥದ್ದು ಈ ಕಾರ್ನಲ್ಲಿ. ಇನ್ನಿದ್ರೆ ನೋಡೋದಂದರೆ ಗೇರ್ ಬಾಕ್ಸ್ ಬಂದುಬಿಟ್ಟು ಆಟೋಮೆಟಿಕ್ ಗೇರ್ ಬಾಕ್ಸನ್ನು ಹೊಂದಿರುವಂಥದ್ದು. ಅದೇ ರೀತಿ ನೋಡಿರ್ಬೋದು ಪಾರ್ಕಿಂಗ್ ಇದೆ, ರಿವರ್ಸ್, ಅದೇ ನ್ಯೂಟ್ರಲ್ ಆ್ಯಂಡ್ ಡ್ರೈವ್ ಮೋಡ್ ಇರುವಂಥದ್ದು ಈ ಕಾರ್ನಲ್ಲಿ. ಇದಿಷ್ಟು ಅದರ ಇಂಟೀರಿಯರ್. ಅದೇ ರೀತಿ ಎರಡು ಸೈಡ್ ಕೂಡ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇರುವಂಥದ್ದು. ಅದೇ ರೀತಿ ನೀವು ಇಲ್ಲಿ ನೋಡ್ತಿರುವಂತೆ ಇದು ಟಾಪ್, ಈ XUV 500 ಏನಿದೆ ಇದರ ಟಾಪ್ ಇಲ್ಲಿ ಸನ್ ರೂಫ್ ಇರುವಂಥದ್ದು. ನೀವೀಗ ಏನು ನೋಡ್ತಿರುವಂಥದ್ದು ಇದು ಮಹೀಂದ್ರದವರ XUV 500ನ ರಿಯರ್ ಪ್ರೊಫೈಲಲ್ಲಿ ರಿಯರು ಡಿಫಾಗರ್ ಇದೆ. ಅದೇ ರೀತಿ ರಿಯರ್ ವೈಪರ್ ಇದೆ. ಅದಾದಮೇಲೆ ಇಲ್ಲಿ ರಿಯರ್ ಪಾರ್ಕಿಂಗ್ ಸೆನ್ಸರ್ ಮತ್ತು ರಿಯರ್ ಪಾರ್ಕಿಂಗ್ ಕ್ಯಾಮರಾ ಕೂಡ ಇರುವಂಥದ್ದು ಈ ಕಾರ್ನಲ್ಲಿ. ನೆಕ್ಸ್ಟ್ ನೋಡ್ತಿರ್ಬೋದು ನೀವು ಇಲ್ಲೀಗ ಏನಿದೆ ಬ್ಯಾಕ್ ಬ್ರೇಕ್ ಲೈಟ್ ಮತ್ತು ಇಂಡಿಕೇಟರ್ ಏನಿದೆ ಅದರಲ್ಲಿ ಕ್ರೋಮ್ ಫಿನಿಶ್ ಕೂಡ ಇರುವಂಥದ್ದು. ಇದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಸೀಟ್ ಇರುವಂಥದ್ದು. ಈ ಕಾರ್ನಲ್ಲಿ ಇರುವಂಥದ್ದು. ಅದೇ ರೀತಿ ಆಟೋಮೆಟಿಕ್ ಫೋಲ್ಡ್ ಮಿರರ್ ಮತ್ತು ಎಲೆಕ್ಟ್ರಿಕಲಿ ಫೋಲ್ಡೇಬಲ್ ಮಿರರ್ ಕೂಡ ಇರುವಂಥದ್ದು. ಅದೇ ರೀತಿ ಈ ಕಾರ್ನಲ್ಲಿ ಏನಿದೆ ವೈಪರು, ಇದು ಆಟೋಮೆಟಿಕ್ ಸೆನ್ಸರ್ ವೈಪರ್ ಇರುವಂಥ, ಅಂದರೆ ಆಟೋಮೆಟಿಕ್ಕಾಗಿ ಏನಾದರೂ ಅಂದರೆ ರೈನ್, ಈಗ ಮಳೆ ಬರ್ತಿದೆ ಅಂದರೆ ಆಟೋಮೆಟಿಕ್ಕಾಗಿ ವೈಪರ್ ಆನ್ ಆಗುವಂಥದ್ದು. ಅದೇ ರೀತಿ ನೀವೀಗ ನೋಡ್ತಿರುವಂಥದ್ದು ಇಲ್ಲಿ ಮಹೀಂದ್ರದ XUV 500ನ ಸೆಕೆಂಡ್ ರೋ ಸೀಟು. ಇಲ್ಲಿ 3 ಜನ ಆರಾಮಾಗಿ ಕಂಫರ್ಟೇಬಲ್ ಆಗಿ ಕೂರ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವೀಗ ಇಲ್ಲಿ ಇದು ಪವರ್ ವಿಂಡೋ, ಆಲ್ ಪವರ್ ವಿಂಡೋ, 4 ಪವರ್ ವಿಂಡೋ ಇರುವಂಥದ್ದು. ಅದೇ ರೀತಿ ಇಲ್ಲಿ ಮಿಡ್ಲ್ ಪ್ರೊಫೈಲ್ ಏನಿದೆ ಅಂದರೆ ಸೆಕೆಂಡ್ ರೋ ಏನಿದೆ ಇದಕ್ಕೆ ಕೂಡ AC ಇವೆಂಟ್ ಇರುವಂಥದ್ದು. ಟಾಪ್ ಲೈಟ್ ಕೂಡ ಇರುವಂಥದ್ದು. ಅದಾದಮೇಲೆ ಈಗ ನೋಡ್ತಿರೋದು ನೀವು ಇಲ್ಲಿ ಇದು ಮಹೀಂದ್ರ XUV ಅದರ ಥರ್ಡ್ ರೋ ಸೀಟು ಇಲ್ಲಿ ಏನಿದೆ ಅಂದರೆ ಕಪ್ ಹೋಲ್ಡರ್ ಕೂಡ ಇರುವಂಥದ್ದು. ಇದೆ. ಅದೇ ರೀತಿ ರಿಯರ್ AC ಇವೆಂಟ್ ಇದೆ. ಅದೇ ರೀತಿ ರಿಯರ್ ಸೀಟ್ ಬೆಲ್ಟ್ ಕೂಡ ಇರುವಂಥದ್ದು. ಅದಾದಮೇಲೆ ನೀವೇನೀಗ ನೋಡ್ತಾ ಇದ್ದು ಇಲ್ಲಿ ಬ್ಲೂ ಆ್ಯಂಬಿಯೆಂಟ್ ಲೈಟ್, ಇದು ನೈಟ್ ತೆಗೆದಿರುವಂಥ ಫೋಟೋ. ಇದರಲ್ಲಿ ಬ್ಲೂ ಆ್ಯಂಬಿಯೆಂಟ್ ಲೈಟ್ ಇಂಟೀರಿಯರ್ ಡಿಸೈನ್ ಏನಿದೆ ಬ್ಲೂ ಆ್ಯಂಬಿಯೆಂಟ್ ಲೈಟ್ ಇರುವಂಥದ್ದು. ಈ ಬ್ಲೂ ಆ್ಯಂಬಿಯೆಂಟ್ ಲೈಟ್ ಏನು ಮಾಡ್ತಂದರೆ ನಿಮ್ಮ ಕಾರನ್ನು ಇನ್ನಷ್ಟು ಚೆನ್ನಾಗಿ
ಕಾಣುವಂತೆ ಮಾಡುತ್ತೆ. ಬ್ಲೂ ಆ್ಯಂಬಿಯೆಂಟ್ ಲೈಟ್ ಕೂಡ ಇರುವಂಥದ್ದು. ಅದೇ ರೀತಿ ಇಲ್ಲಿ ನೋಡ್ತಿರ್ಬೋದು ನೀವೇಗೆ ಮ್ಯಾಗ್ವೀಲ್ ವಿತ್ ಮ್ಯಾಗ್ವೀಲ್ ಬರುವಂಥದ್ದು. ಇಲ್ಲಿ ನೀವು ಏನು ನೋಡ್ತಿದ್ರೆ ಟೈರ್ ಪ್ರೊಫೈಲು ಆಲ್ಮೋಸ್ಟ್ 95% ಟೈರ್ನ ಪ್ರೊಫೈಲ್ ಇರುವಂಥದ್ದು. ಏನು 5% ಏನಿದೆ ಅದು ಸವೆದು ಹೋಗಿದೆ. 95% ಟೈರ್ ಸಿಗುವಂಥದ್ದು. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಸ್ಟೇರಿಂಗ್ ವೀಲು ಇಲ್ಲಿ ಆಟೋಮೆಟಿಕ್ ಕ್ರೂಸ್ ಕಂಟ್ರೋಲ್ ಇರುವಂಥ ಸ್ಟೇರಿಂಗ್ ವೀಲಲ್ಲಿ. ಅದೇ ರೀತಿ ಈ ಕಾರ್ನ ಸ್ಪೆಸಿಫಿಕೇಷನ್ ನೋಡೋದಾದರೆ ಇಲ್ಲಿ ನೋಡ್ತಿರ್ಬೋದು ನೀವು, ನೋಟ್ ಅಂತ ಹಾಕ್ಬಿಟ್ಟು ಫುಲ್ ಲೋನ್ ಕ್ಯಾನ್ ಬಿ ಡನ್. ಅಂದರೆ ನೀವೇನಾದರೂ ಈ ಕಾರನ್ನು ಪರ್ಚೇಸ್ ಮಾಡ್ತೀರಿ ಅಂದರೆ ಇದು ಫುಲ್ ಲೋನ್ ಅಂದರೆ ಯಾವುದೇ ರೀತಿ ಡೌನ್ ಪೇಮೆಂಟ್ ಆಗ್ತದೆ, ಫುಲ್ ಲೋನನ್ನು ಮಾಡಿಕೊಡುವಂಥದ್ದು. ಇದು ಬಂದುಬಿಟ್ಟು ಮಹೀಂದ್ರ XUV 500 10 ಆಟೋಮೆಟಿಕ್ ಟಾಪ್ ಆ್ಯಂಡ್ ವೇರಿಯಂಟು. ಅದೇ ರೀತಿ ವಿತ್ ಸನ್ರೂಫ್ ಬರುವಂಥದ್ದು, ಆಟೋಮೆಟಿಕ್ ಗೇರ್ ಬಾಕ್ಸ್ ಇರುವಂಥದ್ದು. ಮಾಡೆಲ್ ಬಂದುಬಿಟ್ಟು 2016, ಸೆಕೆಂಡ್ ಓನರು. ಕಿಲೋಮೀಟರ್ ಡ್ರೈವನ್ ಬಂದುಬಿಟ್ಟು 1,50,000 ಕಿಲೋಮೀಟರ್ ಆಗಿದೆ. ಅದೇ ರೀತಿ ವೇರಿಯಂಟ್ ಬಂದುಬಿಟ್ಟು ಡೀಸೆಲ್ ವೇರಿಯಂಟು. ಇದರಲ್ಲಿ ಇನ್ನು ಯಾವುದೆಲ್ಲ ಸ್ಪೆಸಿಫಿಕೇಷನ್ ಇದೆ ಅಂದರೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇರುವಂಥದ್ದು ವಿತ್ ಬ್ಲೂಟೂತ್ ಆ್ಯಂಡ್ GPS. ಅದೇ ರೀತಿ 8 ಏರ್ ಬ್ಯಾಗ್ಸ್ ಅಂದರೆ 8 ಗಾಲಿ ಚೀಲಗಳಿರುವಂಥದ್ದು. ABS ಇರುವಂಥದ್ದು, ಆಟೋಮೆಟಿಕ್ ಬ್ರೇಕಿಂಗ್ ಸಿಸ್ಟಮ್ ಇರುವಂಥದ್ದು, ಸ್ಟೇರಿಂಗ್ ಮೌಂಟೆಡ್ ಕ್ರೂಸ್ ಕಂಟ್ರೋಲ್ ಇರುವಂಥದ್ದು, ಆಟೋ ಕ್ಲೈಮೇಟ್ ಕಂಟ್ರೋಲು. ಅದೇ ರೀತಿ ಆಟೋ ಮಿರರ್ ಫೋಲ್ಡಿಂಗ್ ಮಿರರ್ ಏನಿದೆ ಎರಡು ಕಡೆ ಕೂಡ ಸೈಡ್ ಮಿರರ್ ಏನಿದೆ ಅದು ಆಟೋ ಮಿರರ್ ಫೋಲ್ಡಿಂಗ್ ಇರುವಂಥದ್ದು. ಅದೇ ರೀತಿ ಎಲೆಕ್ಟ್ರಿಕ್ ಮಿರರ್ ಮಿರರನ್ನು ಅಡ್ಜಸ್ಟೇಬಲ್ ಏನು ಮಾಡ್ತೀವಿ ಅದು ಎಲೆಕ್ಟ್ರಿಕಲಲ್ಲಿ ಮಾಡ್ಬೋದು. ಅದಾದಮೇಲೆ ಹಿಲ್ ಅಸಿಸ್ಟ್ ಇರುವಂಥ ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ಮೆಂಟ್ ಇರುವಂಥದ್ದು, ಸ್ಟೇರಿಂಗ್ ಅಡ್ಜಸ್ಟೇಬಲ್ ಆಗಿರುವಂಥದ್ದು, ರಿಕ್ಲೈನ್ ಮತ್ತು ಡಿಕ್ಲೈನ್. ಅದೇ ರೀತಿ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ವಿತ್ ಕಾರ್ನರ್ ಲೈಟ್ ಆ್ಯಂಡ್ ಡಿಯರ್ ಲೈಟ್ ಇರುವಂಥದ್ದು. ಮಿನಿ ಫ್ರಿಡ್ಜ್ ಅಂದರೆ ಈ ಕಾರ್ ಏನಿದೆ ಇಂಟೀರಿಯರ್ ಫ್ರಂಟ್ ಏನಿದೆ ಅಲ್ಲಿ ಒಂದು ಮಿನಿ ಫ್ರಿಡ್ಜ್ ಇರುವಂಥದ್ದು. ಬ್ಯಾಕ್ ವೈಪರ್, ಬ್ಲೂ ಆ್ಯಂಬಿಯೆಂಟ್ ಲೈಟ್, ರಿಯರ್ AC, ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಆ್ಯಂಡ್ ಪಾರ್ಕಿಂಗ್ ಸೆನ್ಸರ್, ಆಟೋ ಹೆಡ್ಲೈಟ್ಸ್ ಆ್ಯಂಡ್ ಆಟೋ ವೈಪರ್ ಸೆನ್ಸರ್ ಎಕ್ಸೆಟ್ರಾ. ಇದೆಲ್ಲ ಈ ಕಾರ್ನ ಫ್ಯೂಚರ್ಸ್ಗಳು. ಇಲ್ಲಿ ಕೆಳಗಡೆ ನೋಡ್ಕೊಂಡ್ರೆ ಬ್ರಾಡ್ ಟೈರ್ ಆ್ಯಂಡ್ ಮ್ಯಾಗ್ವೀಲ್ಸ್ ವರ್ತು 1.2 ಲ್ಯಾಕ್. ಅದೇ ರೀತಿ ಹಾಗೆ ಹೇಳ್ದಾಗೆ ಈ ಕಾರ್ನಲ್ಲಿ XUV 500 ಏನಿದೆ 4 ಮ್ಯಾಗ್ವೀಲ್ ಅದು ವರ್ತು 1.2 ಲ್ಯಾಕ್ ಇದ್ದು ಮ್ಯಾಗ್ವೀಲ್. ಅಂದರೆ 4 ಮ್ಯಾಗ್ವೀಲ್ನ ಕಾಸ್ಟ್ ಬಂದುಬಿಟ್ಟು 1.2 ಲ್ಯಾಕು. ಅದೇ ರೀತಿ ಈ ವೆಹಿಕಲ್ ನೋ ಆಕ್ಸಿಡೆಂಟ್, ಯಾವುದೇ ರೀತಿ ಒಂದು ಆಕ್ಸಿಡೆಂಟ್ ಆಗದಂಥ ವೆಹಿಕಲ್ ಇದು. ಇನ್ನು ಈ ವೆಹಿಕಲ್ನ ಪ್ರೈಸ್ ನೋಡೋದಾದರೆ 8.70 ಲ್ಯಾಕ್ ಅಂತ ಹೇಳಿದರೆ ಪ್ರೈಸಲ್ಲಿ ಸ್ವಲ್ಪ ನೆಗೋಷಿಯೇಬಲ್ ಸಾಮಾನ್ಯವಾಗಿ ಆಗುತ್ತೆ. 8.70 ಲ್ಯಾಕ್ ಏನಿದೆ ಇದು ಫೈನಲ್ ಪ್ರೈಸಲ್ಲ, ಇದರಲ್ಲಿ ನೆಗೋಷಿಯೇಬಲ್ ಆಗುತ್ತೆ. ಇನ್ನೊಂದೇನೆಂದರೆ ನೀವೇನಾದರೂ ಈ ವೆಹಿಕಲನ್ನು ಟೆಸ್ಟ್ ಡ್ರೈವ್ ಮಾಡಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಈ ವೆಹಿಕಲ್ ಓನರ ನಂಬರನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೇನೆ. ಇನ್ನೊಂದೇನೆಂದರೆ ಈ ವೆಹಿಕಲ್ ನೀವು ಟೆಸ್ಟ್ ಡ್ರೈವ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ನಿಮ್ಗೆ ಗೊತ್ತಿರುವಂಥ ಮೆಕ್ಯಾನಿಕರ್ನ ಕರ್ಕೊಂಡೋಗಿ. ಯಾಕಂದರೆ ಯಾವುದೇ ರೀತಿ ಒಂದು ಇಶ್ಯೂಸ್ ಕಾರಲ್ಲಿ ಏನಾದರೂ ಅಥವಾ ಇಂಜಿನಲ್ಲಿ ಏನಾದರೂ ಇಶ್ಯೂ ಇದ್ದರೆ ಅದು ಮೆಕ್ಯಾನಿಕ್ ಅವರಿಗೆ ಗೊತ್ತಾಗುತ್ತೆ. ಅದೇ ರೀತಿ ನೀವು ಈ ಕಾರ್ನ ಡಾಕ್ಯುಮೆಂಟನ್ನು ವೆರಿಫೈ ಮಾಡಿದೆ ಯಾವುದೇ ಕಾರಣಕ್ಕೂ ಅಮೌಂಟ್ ಸೆಟ್ಲ್ಮೆಂಟ್ ಏನಿದೆ ಅದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.